ಸೀತಾರಾಮ ಸೀರಿಯಲ್. ಚಾಂದಿನಿ ಹಿಂದೆ ಬಿದ್ದ ಅಶೋಕನ ಮೇಲೆ ಹಲ್ಲೆ. ಇದೆಲ್ಲವೂ ಮಾಡಿಸಿತು ಭಾರ್ಗವಿನ. ಸೀತಾರಾಮ ಧಾರಾವಾಹಿಯಲ್ಲಿ ರಾಮ್ ಮತ್ತು ಸೀತಾ ಒಂದಾಗುವ ಕಾಲ ಬಂದಿದೆ. ಭಾರ್ಗವಿಯ ಮುಂದೆ ನಿಂತು ಮದುವೆ ಮಾಡಿಸಲು ಮುಂದಾಗಿದ್ದಾಳೆ. ಎಲ್ಲರೂ ಕುಟುಂಬ ಸಮೇತರಾಗಿ ಸೀತಾ ಮನೆಗೆ ಹೆಣ್ಣು ನೋಡುವ ಶಾಸ್ತ್ರಕ್ಕೆಂದು ಆಗಮಿಸಿದ್ದಾರೆ. ತಾವು ತಂದಿರುವ ಸೀರೆಯನ್ನು ಉಡುವಂತೆ ಸೀತಾಳಿಗೆ ಭಾರ್ಗವಿ ಹೇಳುತ್ತಾಳೆ. ಆದರೆ ಸೀತಾ ತಾನು ಉಟ್ಟಿರುವ ಸೀರೆಯು ಕೂಡ ರಾಮ ತಂದು ಕೊಟ್ಟಿರುವುದೇ ಎನ್ನುತ್ತಾಳೆ. ಆಗ ಭಾರ್ಗವಿ ತಾನು ತಂದ ಬಳೆಯನ್ನಾದರೂ ತಗೋ ಎಂದು ಚಿನ್ನದ ಬಳೆಗಳನ್ನು ಕೊಡುತ್ತಾಳೆ. ಸೀತಾರಾಮನ ಮಾತನ್ನು ಕದ್ದು ಕೇಳಿದ ಸಾಧನ ಇನ್ನು ಸಿಹಿ ಹೆಣ್ಣು ನೋಡುವ ಶಾಸ್ತ್ರದ ಬಗ್ಗೆ ಹಿಂದಿನ ದಿನವೇ ಪಕ್ಕದ ಮನೆಯವರ ಬಳಿ ಕೇಳಿ ತಿಳಿದುಕೊಂಡಿದ್ದಳು. ಎಲ್ಲ ಕೆಲಸಕ್ಕೂ ಮುಂದಾಗಿದ್ದಾಳೆ. ಹೆಚ್ಚು ಮಾತನಾಡಿರುವ ಸಿಹಿಯನ್ನು ಕಂಡರೆ ಭಾರ್ಗವಿಗೆ ಸಿಟ್ಟು ಬಂದಿದೆ. ಆದರೆ ಮದುವೆ ಆಗುವವರೆಗೆ ಇವನು ಮಾಡಲಾಗುವುದಿಲ್ಲ ಎಂದು ಸುಮ್ಮನಿರುತ್ತಾಳೆ. ಇನ್ನು ಸೀತಾ ಹಾಗೂ ರಾಮ ಮಾತನಾಡಬೇಕು ಎಂದು ಹೋದಾಗ ಅಲ್ಲಿ ಸಾಧನ ಬಂದು ಕದ್ದು ಕೇಳಿಸಿಕೊಳ್ಳಲು ಯತ್ನಿಸಿದ್ದಾಳೆ. ಆದರೆ ಅವಳಿಗೆ ಸೀತಾ ಮತ್ತು ರಾಮನ ಮಾತುಗಳನ್ನು ಕೇಳಿಸಲಿಲ್ಲ. ಅಷ್ಟರಲ್ಲಿ ಅನಿ ಬಂದು ಚಿಕ್ಕಿ ಎಂದು ಕೂಗಿದ್ದಾನೆ. ಆಗ ಸಾಧನ ಅನೀಶ್ಗೆ ವಾಶ್ರೂಮ್ಗೆ ಹೋಗಬೇಕೆಂದು ಎಲ್ಲಿದೆ ಅಂತ ಗೊತ್ತಾಗಿರಲಿಲ್ಲ, ಹಾಗಾಗಿ ಹುಡುಕುತ್ತಾ ಬಂದೆ ಎನ್ನುತ್ತಾಳೆ. ಗಲಾಟೆ ಮಾಡಿದ ಅನಿಕೇತನ್. ವಾಶ್ರೂಮ್ ತೋರಿಸಿದ ಬಳಿಕ ಅನಿಕೇತನ್ ಗಲಾಟೆ ಮಾಡುತ್ತಾನೆ. ಬಾತ್ರೂಮ್ ತುಂಬ ಒದ್ದೆಯಾಗಿದೆ, ನನಗೆ ಇಷ್ಟವಿಲ್ಲ. ಈ ಮನೆಯಲ್ಲಿ ಗಾಳಿಯೂ ಬರುತ್ತಿಲ್ಲ, ತುಂಬ ಚಿಕ್ಕ ಮನೆ, ಇಲ್ಲಿಂದ ಬೇಗ ಹೋಗೋಣ ಎಂದು ಹೇಳುತ್ತಾನೆ. ಸಿಹಿ ಬಂದು ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಒದ್ದೆ ಆದ ಹಾಗೆ ನಮ್ಮ ಮನೆಯಲ್ಲೂ ಆಗಿದೆ ಅನಿ ಎಂದು ಬುದ್ಧಿ ಹೇಳುತ್ತಾಳೆ. ಆದರೆ ಅನಿ ನಾನು ಬಾತ್ ಟಬ್ನಲ್ಲಿ ಸ್ನಾನ ಮಾಡೋದು ಎಂದು ಕಿರಿಚಾಡುತ್ತಾನೆ. ಕೊನೆಗೂ ರಾಮ್ ಬಂದು ಈಗ ಮನೆಗೂ ನಮ್ಮದೇ, ಅಡ್ಜಸ್ಟ್ ಮಾಡಿಕೊಳ್ಳಬೇಕು, ಆಗೆಲ್ಲ ಕೂಗಬಾರದು ಎಂದು ಅನಿ ಎಂದು ಬುದ್ಧಿ ಹೇಳುತ್ತಾನೆ. ತಾಂಬೂಲ ಬದಲಾಯಿಸಿದ ಸಿಹಿ ಸೂರಿ. ಇನ್ನು ರಾಮ್ ತಾನು ಈ ಮನೆಯನ್ನು ಖರೀದಿಸಿತು, ಇದಕ್ಕಾಗಿ ಸೀತಾ ಪ್ರತಿ ತಿಂಗಳು ಬಾಡಿಗೆ ಕೊಡುತ್ತಿರುವ ವಿಚಾರವನ್ನು ಹೇಳುತ್ತಾಳೆ. ಸೀತಾಳ ಸ್ವಾಭಿಮಾನವನ್ನು ಕಂಡು ಸೂರಿತಾತನಿಗೆ ಖುಷಿಯಾಗುತ್ತದೆ. ಸಿಹಿ ಸಂಪ್ರದಾಯಬದ್ಧವಾಗಿ ತಾಂಬೂಲವನ್ನು ಬದಲಾಯಿಸಿಕೊಳ್ಳಲು ಮುಂದಾಗುತ್ತಾಳೆ. ಆದರೆ ಸೂರಿತಾತನಿಗೆ ಕಂಡೀಷನ್ ಹಾಕುತ್ತಾಳೆ. ಯಾವುದೇ ಕಾರಣಕ್ಕೂ ಸೀತಮ್ಮನನ್ನು ಅಳಿಸಬಾರದು ಎಂದು ಹೇಳುತ್ತಾಳೆ. ಸೂರಿ ಹಾಗೂ ರಾಮ್ ಇಬ್ಬರು ಸಿಹಿ ಕಂಡೀಷನ್ಗೆ ಒಪ್ಪಿಕೊಳ್ಳುತ್ತಾರೆ. ಇನ್ನು ಈ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು, ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ದೇಸಾಯಿ ಕುಟುಂಬದವರೇ ನೋಡಿಕೊಳ್ಳುವುದಾಗಿ ಸೂರಿ ಹೇಳುತ್ತಾರೆ. ಇರುವ ಒಬ್ಬ ಮೊಮ್ಮಗನನ್ನು ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆಂಬುದೇ ತನ್ನ ಆಸೆ ಎಂದು ಹೇಳುತ್ತಾರೆ. ಅಶೋಕನಿಗೆ ಹೊಡೆದವರ್ಯಾರು? ಇತ್ತ ಅಶೋಕ್ ಕೆಲಸ ಬಿಟ್ಟು ಚಾಂದಿನಿ ಹಿಂದೆ ಬಿದ್ದಿದ್ದಾನೆ. ಸೀತಾ ಮನೆಗೂ ಬಾರದೆ ತಾನು ಮಲೇಷ್ಯಾಕ್ಕೆ ಹೋಗಿರುವುದಾಗಿ ಪ್ರಿಯ ಬಾಯಲ್ಲಿ ಸುಳ್ಳು ಹೇಳಿಸಿದ್ದಾನೆ. ಚರಣ್ ಅವನನ್ನು ಭೇಟಿ ಮಾಡಿ ರುದ್ರಪ್ರತಾಪ್ ಏನು ಮಾತನಾಡುತ್ತಿದ್ದಾನೆ, ಅವನು ಯಾರ ಜೊತೆಗೆ ಮಾತನಾಡುತ್ತಿದ್ದಾನೆ ಎಂಬೆಲ್ಲ ಮಾಹಿತಿಯನ್ನು ತಿಳಿದುಕೊಂಡಿದ್ದಾನೆ. ಆದರೆ ರುದ್ರಪ್ರತಾಪ್ ಬಲೆಯಲ್ಲಿ ಅಂಜಲಿ ಬಿದ್ದಿರುವ ಸತ್ಯ ಇನ್ನು ಅಶೋಕನಿಗೆ ಗೊತ್ತಾಗಿರಲಿಲ್ಲ. ಮಾತನಾಡಿಕೊಂಡು ಬರುವಾಗ ಯಾರೋ ಅವನ ತಲೆ ಮೇಲೆ ಹೊಡೆದಿದ್ದು ನಿಂತ ಜಾಗದಲ್ಲಿ ಅಶೋಕ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.